ಅಶ್ವ ಕೃಷಿಗೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ಇತ್ತೀಚಿನ ವರ್ಷಗಳಲ್ಲಿ ರೈತರು ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ಹೆಚ್ಚಿನ ಆದಾಯ ತಂದುಕೊಡುವ ವಾಣಿಜ್ಯ ಬೆಳೆಗಳತ್ತ ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಅಂತಹ ಬೆಳೆಗಳಲ್ಲಿ ಶ್ರೀಗಂಧ ಕೃಷಿ ಸಹ ಪ್ರಮುಖ ಸ್ಥಾನವನ್ನ ಪಡೆದಿದೆ. ಸುಗಂಧ ದ್ರವ್ಯಗಳು, ಔಷಧೀಯ ಉತ್ಪನ್ನಗಳು, ಸೌಂದರ್ಯ ವರ್ಧಕ ವಸ್ತುಗಳು ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ಶ್ರೀಗಂಧಕ್ಕೆ ಅಪಾರವಾದಂತಹ ಬೇಡಿಕೆ ಇರುವುದರಿಂದ ಈ ಬೆಳೆಗೆ ರೈತರಿಗೆ ದೀರ್ಘಕಾಲದ ಲಾಭ ತಂದುಕೊಡುವ ಅಮೂಲ್ಯ ಸಂಪತ್ತಾಗಿದೆ. ಶ್ರೀಗಂಧವು ಅರೆ ಪರಾವಲಂಬಿ ಸಸ್ಯವಾಗಿದ್ದು ತನ್ನ ಬೆಳೆಗಳಿಗೆ ಇತರ ಸಸ್ಯಗಳ ಬೇರುಗಳಿಂದ ಕೆಲವು ಪೋಷಕಾಂಶಗಳನ್ನು ಪಡೆದುಕೊಳ್ಳುತ್ತದೆ. ಆದ್ದರಿಂದ ಶ್ರೀಗಂಧದ ಜೊತೆಗೆ ತೊಗರಿ, ಹೆಸರುಕಾಳು, ನುಗ್ಗೆ, ಸೀಬೆ, ಕರಿಬೇವು ಸೇರಿದಂತೆ ವಿವಿಧ ಸಸ್ಯಗಳನ್ನು ಬೆಳೆಸುವುದು ಅಗತ್ಯವಾಗುತ್ತದೆ. ಕರ್ನಾಟಕದ ಹವಾಮಾನ ಶ್ರೀಗಂಧ ಕೃಷಿಗೆ ಅತ್ಯಂತ ಅನುಕೂಲಕರವಾಗಿದೆ. ನೀರು ಇಲ್ಲದ ಕೆಂಪು ಅಥವಾ ಮರಳು ಮಿಶ್ರಿತ ಮಣ್ಣು ಸೂಕ್ತವಾಗಿದೆ. ಉತ್ತಮ ಗುಣಮಟ್ಟದ ಸಸಿಗಳನ್ನು ಆಯ್ಕೆ ಮಾಡಿ ಸರಿಯಾದ ಅಂತರದಲ್ಲಿ ನೆಡುವುದರಿಂದ ಉತ್ತಮವಾದಂತಹ ಬೆಳೆಗೆ ಸಾಧ್ಯವಾಗುತ್ತೆ. ನಿಯಮಿತ ನೀರಾವರಿ ಹಾಗೂ ಕಳೆ ನಿಯಂತ್ರಣಕ್ಕೆ ಹೆಚ್ಚಿನ ಗಮನ ನೀಡಬೇಕು. ಶ್ರೀಗಂಧ ಬೆಳೆಗೆ 30 ರಿಂದ 35 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರೋದು ಸೂಕ್ತವಾಗಿದೆ. ವರ್ಷಕ್ಕೆ 600 ರಿಂದ 1600 ಮಿಲಿಮೀಟರ್ ಮಳೆಯಾಗುವ ಪ್ರದೇಶಗಳಲ್ಲಿ ಉತ್ತಮ ಬೆಳವಣಿಗೆಯಾಗಿದೆ. ಇನ್ನು ಸಾಮಾನ್ಯವಾಗಿ ಶ್ರೀಗಂಧದ ಮರಗಳು 12 ರಿಂದ 15 ವರ್ಷಗಳಲ್ಲಿ ಸಂಪೂರ್ಣ ಬೆಳೆಗಳಿಗೆ ಹೊಂದಿ ಕೊಯ್ಲಿಗೆ ಸಿದ್ಧವಾಗುತ್ತೆ. ಮರದ ಕಾಂಡ, ಬೇರು ಹಾಗೂ ಅದರ ಎಣ್ಣೆಗೆ ವಿದೇಶಿ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಇದರಿಂದ ರೈತರು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುವ ಸಾಧ್ಯತೆಯೂ ಸಹ ಇದೆ. ಇನ್ನು ಮಾರುಕಟ್ಟೆಯಲ್ಲಿ ಗಂಧದ ಮರವು ಅತ್ಯಂತ ದುಬಾರಿಯಾಗಿದೆ. ಒಂದು ಮರವು 15 ವರ್ಷಗಳ ನಂತರ ಸುಮಾರು 15 ರಿಂದ 20 ಕೆಜಿ ತಿರುಳು ನೀಡಬಲ್ಲದು. ಇಂದಿನ ಮಾರುಕಟ್ಟೆ ದರದಲ್ಲಿ ಶ್ರೀಗಂಧದ ಮರವು ಕೆಜಿ ಲೆಕ್ಕದಲ್ಲಿ ನಾವು ನೋಡೋದಾದ್ರೆ ಕೆಜಿಗೆ ಸುಮಾರು 20,000ದಿಂದ 30,000ದವರೆಗೆ ಮಾರಾಟವಾಗುತ್ತದೆ. ಇನ್ನು ಶ್ರೀಗಂಧದ ಮರಗಳು ಪರಿಸರ ಸಂರಕ್ಷಣೆಯಲ್ಲಿಯೂ ಸಹ ಮಹತ್ವದಾದಂತಹ ಪಾತ್ರವನ್ನು ವಹಿಸುತ್ತದೆ. ಇವು ಹಸಿರು ಪರಿಸರ ನಿರ್ಮಾಣಕ್ಕೆ ಸಹಕಾರಿಯಾಗುವುದರ ಜೊತೆಗೆ ಭೂಮಿಯ ಫಲವತ್ತತೆಯನ್ನ ಕಾಪಾಡಲು ಸಹ ಸಹಾಯ ಮಾಡುತ್ತದೆ. ಕಡಿಮೆ ನಿರ್ವಹಣೆಯೊಂದಿಗೆ ದೀರ್ಘಕಾಲದ ಹೂಡಿಕೆಯಲ್ಲಿ ಸಹ ಉತ್ತಮವಾದಂತಹ ಲಾಭವನ್ನ ನೀಡುವ ನಿಟ್ಟಿನಲ್ಲಿ ಇದು ಕಾರಣದಿಂದ ಶ್ರೀಗಂಧ ಕೃಷಿಯನ್ನ ಅನೇಕ ರೈತರು ಭವಿಷ್ಯದ ಚಿನ್ನದ ಬೆಳೆ ಎಂದು ಪರಿಗಣಿಸುತ್ತಿದ್ದಾರೆ. ಸರಿಯಾದ ತಾಂತ್ರಿಕ ಮಾರ್ಗದರ್ಶನ, ಗುಣಮಟ್ಟದ ಸಸಿಗಳು ಮತ್ತು ಸೂಕ್ತ ನಿರ್ವಹಣೆಯೊಂದಿಗೆ ಶ್ರೀಗಂಧ ಕೃಷಿ ಕೈಗೊಂಡರೆ ರೈತರು ದೀರ್ಘಾವಧಿಯಲ್ಲಿ ಆರ್ಥಿಕವಾಗಿ ಸದೃಢವಾಗಿರಲು ಇದು ಸಾಧ್ಯವಾಗುತ್ತದೆ. ಹಾಗಾಗಿ ಶ್ರೀಗಂಧ ಕೃಷಿ ರೈತರಿಗೆ ಲಾಭದಾಯಕ ಹಾಗೂ ಭರವಸೆಯ ಕೃಷಿ ಪದ್ಧತಿಯಾಗಿ ಹೊರಹೊಮ್ಮಿದೆ. ಇನ್ನು ಭಾರತದಲ್ಲಿ ಶ್ರೀಗಂಧದ ಮರಗಳನ್ನು ಕಡಿಯುವುದು ಮತ್ತು ಮಾರಾಟ ಮಾಡುವುದು ಸರ್ಕಾರದ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಹಾಗೆ ಮರಗಳನ್ನು ಕಟಾವು ಮಾಡುವುದು ಮುನ್ನ ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಮಾಹಿತಿ. ಇದೇ ರೀತಿಯಾಗಿ ಇನ್ನಷ್ಟು ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವ ಕೃಷಿ.